ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಅಭಿಮಡ್ಬ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನಲ್ಲಿ ಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ವಿಡಿಯೋ ಕಂಟೆಂಟ್ ಆಗಿರಕ್ಕಂಥದ್ದು. ಎಸ್ ಹೌದು, ಇವತ್ತು ನಿಮಗೆ ಏನು ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋಕ್ಕಂಥ ಒಂದು ಸಬ್ಜೆಕ್ಟ್ದು ಎಕ್ಸಾಮ್ ಇತ್ತು. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಬರ್ದಿರಂತ. ಸೊ ಆ ಒಂದು ಏನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಏನು ಒಂದು ವೆಬ್ಸೈಟ್ದು ಒಂದು ಗೈಡ್ ಮಾಡಿದ್ದೆ. ಸೊ ಆ ಒಂದು ವೆಬ್ಸೈಟಿಂದ 85 ಮಾರ್ಕ್ಸ್ ಅವರು ಏನು ಫಿಕ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ಕೊಟ್ಟಿದ್ದರು, ಅದರಿಂದ 85 ಮಾರ್ಕ್ಸ್ ಅಪಿಯರ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಈ ಒಂದು ಕ್ವಶನ್ ಪೇಪರ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸು ಲಾಸ್ಟ್ ವಿಡಿಯೋದಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡ್ತಾಯಿದ್ರು ಏನಂತಂದರೆ ಇವತ್ತು ಎಕ್ಸಾಮ್ ಆಗಿದೆ ಬಟ್ ಅದರಲ್ಲಿ ಗ್ರೇಸ್ ಮಾರ್ಕ್ಸ್ ಏನಾದರೂ ಇದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಆಗಿಬಿಟ್ಟು ಅಂತೇಳ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ಬೋದು ಇದು ಒಂದು ನಿಮ್ಮ ಒಂದು ಕ್ವಶನ್ ಪೇಪರ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ಮಾಡ್ಯೂಲ್ 5 ಗ್ರೇಸ್ ಮಾರ್ಕ್ಸ್ ನೀವು ಇಲ್ಲಿ ಅಥವಾ ಇಲ್ಲ ಅನ್ನೋಕ್ಕಂಥದ್ದು ಒಂದು ಡೌಟಲ್ಲಿದ್ದೀರಿ. ಸೊ ಇದಕ್ಕೆ ಒಂದು ಕ್ಲಾರಿಟಿ ಒಂದು ಆನ್ಸರ್ಸ್ ಏನಿದೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಿದ್ದೇನೆ, ಇದೇನು ಗ್ರೇಸ್ ಮಾರ್ಕ್ಸಾ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ಬೋದು ಈ ಒಂದು ಮಾಡ್ಯೂಲ್ 5 9th A ಕ್ವಶನ್ ಆ್ಯಂಡ್ 10th A ಕ್ವಶನ್ಸ್ ಏನು ಇಲ್ಲಿ ಬ್ಲೂ ಇಂದ ಮಾರ್ಕ್ ಮಾಡಲಾಗಿದೆ. ಸೊ ಈ ಒಂದು ಕ್ವಶನ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ಸಿಲೆಬಸ್ ಅಲ್ಲ, ಬಟ್ ಇದು ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಅರೆ ಔಟ್ ಆಫ್ ಸಿಲೆಬಸ್ ಅಲ್ಲ ಅಂತೀರಿ, ಗ್ರೇಸ್ ಮಾರ್ಕ್ಸ್ ಹೇಗೆ ಬರುತ್ತೆ? ಸೊ ಇದು ನೀವು ಏನು ನೋಡ್ತಿದ್ದೀರಿ ನೋಡಿರಿ, ಈ ಒಂದು ಕ್ವಶನ್ನು 9th A ಕ್ವಶನ್ನು ಅದು ಔಟ್ ಆಫ್ ಸಿಲೆಬಸ್ ಇಲ್ಲ, ಬಟ್ ಸಿಲೆಬಸ್ಸಲ್ಲಿದೆ. ಯಾವ ಮಾಡ್ಯೂಲಲ್ಲಿ ಇದೆ ಅಂತಂದರೆ ಮಾಡ್ಯೂಲ್ 1 ಅಲ್ಲಿ ಇದೆ. ಇನ್ನೊಂದು ಸಾರಿ ಕ್ಲಾರಿಫಿಕೇಷನ್ ಕೊಡ್ತೀನಿ. 9th A ಕ್ವಶನ್ ಏನಿದೆ ಅದು ಮಾಡ್ಯೂಲ್ 5 ಇರೋಕ್ಕಂಥ ಸಿಲೆಬಸ್ ಅಲ್ಲ, ಮಾಡ್ಯೂಲ್ 1 ಇರೋಕ್ಕಂಥ ಸಿಲೆಬಸ್. ಆ್ಯಂಡ್ 10th A ಏನಿದೆ ಅದು ಕಂಪ್ಲೀಟ್ಲಿ ಔಟ್ ಆಫ್ ಸಿಲೆಬಸ್, ಅದು 21 ಸ್ಕೀಮ್ ಸಿಲೆಬಸ್ ಆಗಿದೆ. ಸೊ ಇವಾಗ ಕ್ಲಾರಿಟಿ ಕನ್ಫರ್ಮೇಷನ್ ಏನು ಎಸ್ ಆರ್ ನೋ ಥರ ಇವಾಗ ನಾನು ನಿಮಗೆ ಹೇಳ್ತೇನೆ. ಇದೆಲ್ಲ ಬೇಡ, ಮಾಡ್ಯೂಲ್ 1 ಇದೆ ಓಕೆ, ಮಾಡ್ಯೂಲ್ 5 ಔಟ್ ಆಫ್ ಸಿಲೆಬಸ್ ಅಂತೀರ ಓಕೆ, ಬಟ್ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಇದೆಯಾ ಅಥವಾ ಇಲ್ಲ ಇದು ನಮಗೆ ಕನ್ಫರ್ಮ್ ಬೇಕು ಅನ್ನೋಕ್ಕಂಥ ಈ ನಿಮ್ಗಳಿಗೆ ಒಂದು ಕ್ಲಾರಿಟಿ ಒಂದು ಕನ್ಫರ್ಮ್ ಆನ್ಸರ್ ನೋಡಿದ್ರೆ 9th A ಏನಿದೆ ಮಾಡ್ಯೂಲ್ 5 ಔಟ್ ಆಫ್ ಸಿಲೆಬಸ್ ಇದೆ. ಸೊ ಹಾಗಾಗಿ ನಿಮಗೆ ಅದು ಗ್ರೇಸ್ ಮಾರ್ಕ್ಸ್ ಸಿಗತ್ತೆ. ಬಟ್ ನೀವು ಆ ಒಂದು ಕ್ವಶನ್ನ ಅಟೆಂಪ್ಟ್ ಮಾಡಿ ಇರಬೇಕು. ನೀವು ಆ ಕ್ವಶನ್ ಅಟೆಂಪ್ಟ್ ಮಾಡಿದರೆ, ಅಟೆಂಪ್ಟ್ ಅಂದರೆ ಏನು, ಏನಾದರೂ ಬರಿಬೇಕಾ? ನೋ, ಜಸ್ಟ್ ನೀವಲ್ಲಿ 9th A ಅಂತ ಬರೆದ್ಬಿಟ್ಟು ಆನ್ಸರ್ ಅಂತ ಒಂದು ಎರೋ ಮಾರ್ಕ್ ಹಾಕಿಬಿಟ್ಟು ಜಸ್ಟ್ ಅಷ್ಟೇ ಬಿಟ್ಟು ಬಂದರೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗತ್ತೆ. ಸೊ ತಲೆಯಲ್ಲಿಟ್ಕೊಳ್ಳಿ, ಅದು ಸಿಲೆಬಸ್ಸಲ್ಲಿ ಇದೆ ಬಟ್ ಮಾಡ್ಯೂಲ್ 1 ಇದೆ, ನಾಟ್ ಇನ್ ಮಾಡ್ಯೂಲ್ 5. ಸೊ ಇದಕ್ಕೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ಗ್ರೇಸ್ ಮಾರ್ಕ್ಸ್ ಅಫಿಷಿಯಲ್ ಆಗಿ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ನಡೆಯೋ ಟೈಮಲ್ಲಿ ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ತಾರೆ. ಸೊ ಆವಾಗ ಮತ್ತೆ ನಾನು ಕನ್ಫರ್ಮ್ ಎಷ್ಟು ಗ್ರೇಸ್ ಮಾರ್ಕ್ಸ್ ಬಂದಿದೆ ಈ ಒಂದು ಸಬ್ಜೆಕ್ಟಿಂದ ಅನ್ನೋಕ್ಕಂಥದ್ದು ಕ್ಲಾರಿಟಿ ಕೊಡ್ತೇನೆ. ಎಲ್ರಿಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ರೆಫರ್ ದಟ್ ವೆಬ್ಸೈಟ್, ಆ ಗ್ರೇಟ್ಫುಲ್ ವೆಬ್ಸೈಟ್. ಸೊ ಅಷ್ಟೇ ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.